ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮಾಜಿ ಮೂಡಾ ಆಯುಕ್ತ ನಟೇಶ್ ತಮ್ಮ ಮುಂಬಡ್ತಿಗಾಗಿ ಶಾಲಿನಿ ರಜನೀಶ್ ಅವರಿಗೆ 1,60,00,000 ರೂಪಾಯಿ ಲಂಚ ನೀಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ತಿಳಿಸಿದ್ದಾರೆ. ಇದೀಗ ಫೋಟೋ ಹಾಗೂ ವರ್ಗಾವಣೆ ಸಂದರ್ಭದಲ್ಲಿ ಭಾಗಿಯಾದ ವ್ಯಕ್ತಿಗಳ ದೂರವಾಣಿ ಸಂಖ್ಯೆಗಳ ಸಮೇತ ದೂರು ನೀಡಿದ್ದಾರೆ. ಇಡಿ ಹಾಗೂ ಐಟಿ ಅಧಿಕಾರಿಗಳಿಗೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಫೆಬ್ರವರಿ 9ರಂದು ಬೆಂಗಳೂರಿನಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು 5 ಬ್ಯಾಗ್ಗಳಲ್ಲಿ ಮೈಸೂರಿಗೆ ತರಲಾಗಿದೆ. ಎಲ್ಲಿಂದ ಬಂದಿದೆ ಎಂಬ ಸ್ಪಷ್ಟ ಮಾಹಿತಿ ಇರೋದಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೂ ಅದರಲ್ಲಿದ್ದ ಹಣ ಶಾಲಿನಿ ರಜನೀಶ್ ಅವರ ಕಡೆಯವರಿಗೆ ನೀಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಅದೇ ಕಾರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇಲ್ಲಿ ವಹಿವಾಟು ನಡೆದಿರೋಂಥದ್ದು. ಏನು ಶ್ರೀಮತಿ ಶಾಲಿನಿ ರಜನೀಶ್ಗೆ ಹಣ ಕೊಟ್ಟಿರೋಂತ ಹೇಳಿದೆ, ಆ ಹಣ ಇದೇ ಕಾರಲ್ಲಿ ಬಂದಿರೋಂಥದ್ದು. ಈ ಕಾರು ಮೈಸೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಒಂದು ತಡೆಯುವಂಥ ಪ್ರಯತ್ನ ಮಾಡಿದೆ. ಅಂದರೆ ಪತ್ತೆ ಹಚ್ಚಿ ಆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಆ ಕಾರು ಕಣ್ಮರೆ ಆಗಿದ್ದರಿಂದ ಅದು ಅವತ್ತೊಂದು ದಿವಸ ಅದು ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ. ದಿನಾಂಕ 9/2/2026ರಂದು ಈ ಕಾರು ಬಂದಿರೋಂಥದ್ದು. ಸೊ ಅವತ್ತು ಬೆಂಗಳೂರಿಂದ ಬಂದಿದ್ದಂಥ ಅನುಮಾನ ಇದೆ, ಆದರೆ ಎಲ್ಲಿಂದ ಸ್ಪಷ್ಟ ಗೊತ್ತಿಲ್ಲ. ನನಗೆ ಒಂದು 3-4 ದಿವಸ ಮುಂಚೆನೇ ಮಾಹಿತಿ ಬಂತು ಮೈಸೂರಲ್ಲಿ ಈ ಥರ ನಡೀತಾ ಇದೆ ಅಂತೇಳಿ. ಆದರೆ 9ನೇ ತಾರೀಕು ಸ್ಪಷ್ಟ ಮಾಹಿತಿ ಬಂದು ಇಂಥ ಕಾರಲ್ಲೇ ದುಡ್ಡು ಬಂದಿದೆ, ಇಂಥ ವ್ಯಕ್ತಿಗಳು ಅದರ ಸಂಬಂಧಪಟ್ಟಾಗೆ ಓಡಾಡ್ತಾ ಇದೆ ಅಂತೇಳಿ ಅದು ದೂರವಾಣಿ ಸಂಖ್ಯೆ ಸಮೇತ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆ ಬೀಗ ಮುರಿದು ಚಿನ್ನಾಭರಣ ದೋಚಿ ಖದೀಮರು ಪರಾರಿಯಾಗಿದ್ದಾರೆ. ದಾವಣಗೆರೆಯ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶೋಭಾ ಎಂಬುವರ ಮನೆಯಲ್ಲಿ 150 ಗ್ರಾಂ ಚಿನ್ನಾಭರಣ, ಬೆಳ್ಳಿ, 1 ಲಕ್ಷ ನಗದು ದೋಚಿದ್ದಾರೆ. ವೃದ್ಧ ದಂಪತಿ ಕಾರ್ಯ ನಿಮಿತ್ತ ಬೇರೆ ಊರಿಗೆ ತೆರಳಿದ್ರು. ಊರಿನಿಂದ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಜಗಳೂರು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದೆಡೆ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮನೆ ಬೀಗ ಹಾಕಿದ್ವಿ, ಲಾಕ್ ಮಾಡಿದ್ವಿ. ಬೀಗದ ಅದೇನು ತೊಂದರೆ ಇಲ್ಲ, ಎಲ್ಲ ಲಾಕ್ ಮಾಡೋದಿದ್ದೆ. ಟೋಟಲ್ ಎಷ್ಟು ತೊಲೆ ಇತ್ತು? ಒಂದು 15 ಮೇಲೆ ಇತ್ತು, 15-20. ಬೆಳ್ಳಿ ಭಾಳ ಇತ್ತು. ಇವಾಗ ನೆನಪಾತು ನನಗೆ ಬೆಳ್ಳಿ ಇತ್ತು. ಬೆಳ್ಳಿ ಎಷ್ಟಿದೆ? ಬೆಳ್ಳಿ ಅಂದರೆ ಗಿಫ್ಟ್ ಬಂದವು, ಮತ್ತು ಅರ್ಶಿನ ಕುಂಕುಮದವು, ದೀಪ, ಕಾಲು ದೀಪ, ಆಮೇಲೆ ಉಡುದಾರ, ಲಿಂಗದ ಕಾಯಿ, ಬೆಳ್ಳಿ ಅದೆಲ್ಲ ಇತ್ತು. ಈಗ ನನ್ನ ಮಗ ಫೋನ್ ಮಾಡಿ ಹೇಳ್ದಾಗ ನನಗೆ ನೆನಪಾಯ್ತು. ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾವೆ, ಅವು ನಾವು ಓಪನ್ ಮಾಡಿಲ್ಲ, ಕವರ್ ಹಂಗೆ ಇದ್ದಾವೆ. ಬಂಗಾರ ಮಾತ್ರ ನನ್ನ ಸೊಸೆದು ಎಲ್ಲ ಹೋಯ್ತು, ನಂದೇನು ಇರಲಿಲ್ಲ, ಎಲ್ಲ ನನ್ನ ಸೊಸೆದಿತ್ತು, ಅದೆಲ್ಲ ಹೋಗಿತ್ತು. ನನ್ನ ಮಗ ಮಾಡಿಸಿದ್ದಾರೆ. ಕಳ್ಳತನ ಮಾಡಿದ ಚಿನ್ನವನ್ನ ಗೋಲ್ಡ್ ಕಂಪನಿಗೆ ಮಾರಾಟ ಮಾಡಲು ಯತ್ನಿಸಿದ ಮಹಿಳೆಯನ್ನ ರಾಣೆಬೆನ್ನೂರು ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಶ್ರೀದೇವಿ 16 ಲಕ್ಷ ಮೌಲ್ಯದ 236 ಗ್ರಾಂ ಚಿನ್ನವನ್ನ ಕದ್ದಿದ್ದು ಗೋಲ್ಡ್ ಕಂಪನಿಯ ಸಿಬ್ಬಂದಿ ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ರಾಣೆಬೆನ್ನೂರು ನಗರದ ಪೊಲೀಸರು ಮಹಿಳೆಯನ್ನ ವಿಚಾರಣೆ ಮಾಡಿದಾಗ ಸತ್ಯ ಬಯಲಾಗಿದೆ. ಎರಡು ಖಾಸಗಿ ಬಸ್ ಹಾಗೂ ಲಾರಿ ನಡುವೆ ಸರಣಿ ಅಪಘಾತ ಆಗಿ 8 ಮಂದಿಯ ಸ್ಥಿತಿ ಗಂಭೀರವಾಗಿದ್ದು 24 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಂಕೋಲಾ ತಾಲೂಕಿನ ಸುಂಕಸಾಳ ಮೂಲೆ ಮನೆ ಬಳಿ ಅಪಘಾತ ಸಂಭವಿಸಿದೆ. ಹಂಪಿಯಿಂದ ಗೋವಾ ಕಡೆಗೆ ಪ್ರಯಾಣಿಸ್ತಾ ಇದ್ದಂತಹ ಸೀಬರ್ಡ್ ಬಸ್, ಹುಬ್ಬಳ್ಳಿಯಿಂದ ಮಂಗಳೂರು ಕಡೆ ಚಲಿಸ್ತಾ ಇದ್ದ ಗಣೇಶ್ ಬಸ್ ಹಾಗೂ ಅಂಕೋಲಾ ಕಡೆಯಿಂದ ಯಲ್ಲಾಪುರ ಕಡೆ ಸಾಗ್ತಾ ಇದ್ದ ಲಾರಿ ನಡುವೆ ಅಪಘಾತ ಆಗಿದೆ. ಗಂಭೀರವಾಗಿ ಗಾಯಗೊಂಡ ಕೆಲವರನ್ನ ಕಾರವಾರ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಇನ್ನೂ ಕೆಲವರಿಗೆ ಅಂಕೋಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆಯ ಸ್ಥಳಕ್ಕೆ ಅಂಕೋಲಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಳ್ಳಕೆರೆಯಲ್ಲಿ ಅವಧಿ ಮೀರಿದ ಪದಾರ್ಥಗಳ ಮಾರಾಟ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಚಿತ್ರದುರ್ಗ ಪಟ್ಟಣದಲ್ಲಿರುವ ಮೆಟ್ರೋ ಪೋರ್ಟ್ ಸೂಪರ್ ಮಾರ್ಕೆಟ್ ವಿರುದ್ಧ ಆರೋಪ ಕೇಳಿಬಂದಿದೆ. ಪಾಕೆಟ್ ಮೇಲಿನ ದಿನಾಂಕ ಮರೆಮಾಚಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಹಿನ್ನೆಲೆ ಸೂಪರ್ ಮಾರ್ಕೆಟ್ ಸಿಬ್ಬಂದಿಗೆ ಗ್ರಾಹಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೂಕ್ತ ಕಾನೂನು ಕ್ರಮಕ್ಕೆ ಗ್ರಾಹಕರು ಆಗ್ರಹಿಸಿದ್ದಾರೆ. ವಿಜಯಪುರದಲ್ಲಿ ಆಲಮಟ್ಟಿ ಯುಕೆಪಿ ಯೋಜನೆಯ ಕಾಲುವೆಗೆ ರೈತರ ಭೂಮಿಯನ್ನ ಸ್ವಾಧೀನ ಮಾಡಲಾಗಿತ್ತು. ಆದರೆ ವರ್ಷ ಕಳೆದರೂ
ಕೆಬಿಜೆಎನ್ಎಲ್ ಪರಿಹಾರ ನೀಡಿಲ್ಲ. ಇದರಿಂದ ಸೂಕ್ತ ಪರಿಹಾರಕ್ಕಾಗಿ ರೈತರು ಕೋರ್ಟ್ ಮೊರೆ ಹೋಗಿದ್ದರು. ವಿಜಯಪುರ ಜಿಲ್ಲಾ 1ನೇ ಹೆಚ್ಚುವರಿ ನ್ಯಾಯಾಲಯ ಸೂಕ್ತ ಪರಿಹಾರ ಕೊಡಬೇಕು ಅಂತ ಗಡುವು ನೀಡಿತ್ತು. ಆದರೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಗಡುವು ದಾಟಿದ್ರೂ ಪರಿಹಾರ ಮಾತ್ರ ಕೊಟ್ಟಿಲ್ಲ. ಹೀಗಾಗಿ ಕೆಬಿಜೆಎನ್ಎಲ್ ಕಚೇರಿಗೆ ನುಗ್ಗಿದ ರೈತರು ಕಾರು, ಪೀಠೋಪಕರಣ ಜಪ್ತಿ ಮಾಡಿದ್ದಾರೆ. ರೈತರಿಗೆ 15 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 15 ಕೋಟಿಗೂ ಅಧಿಕ ಪರಿಹಾರ ಕೊಡದೆ ಸತಾಯಿಸಿದರು. ಈ ಹಿನ್ನೆಲೆ ಕಚೇರಿಗೆ ನುಗ್ಗಿ ಕೈಗೆ ಸಿಕ್ಕ ವಸ್ತುಗಳನ್ನ ಎತ್ಕೊಂಡು ಹೋಗಿದ್ದಾರೆ. ಪ್ರತಾಪ್ ಸಿಂಹ ಎಂಎಲ್ಎ ಆಗಬೇಕು ಅಂತ ಬೆಂಬಲಿಗರೊಬ್ಬರು ದೇವರ ಮೊರೆ ಹೋಗಿದ್ದಾರೆ. ಮಲೆ ಮಾದಪ್ಪನ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯಿ ಹುಲಿ ವಾಹನ ಸೇವೆ ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರದ ಎಂಎಲ್ಎ ಆಗಬೇಕು ಅಂತ ಪೂಜೆ ಮಾಡಿದ್ದಾರೆ. ಮೈಸೂರಿನ ವಿಜಯಕುಮಾರ್ ಹಾಗೂ ಭೀಮರಾಜ್ ನೇತೃತ್ವದಲ್ಲಿ ಪೂಜೆ ನಡೆಸಲಾಯಿತು. ಪ್ರತಾಪ್ ಸಿಂಹ ಭಾವಚಿತ್ರ ಹಿಡಿದು ಉಘೇ ಮಾದಪ್ಪ ಪ್ರತಾಪ್ ಸಿಂಹ ಅವರಿಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಲ್ಡೋಟ ಕಾರ್ಖಾನೆ ವಿರೋಧಿಸಿ ಗ್ರಾಮಸ್ಥರು 110 ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಇದೀಗ ಗ್ರಾಮಸ್ಥರ ಹೋರಾಟಕ್ಕೆ ನಟ ದುನಿಯಾ ವಿಜಯ್ ಕರೆ ಮಾಡಿ ಬೆಂಬಲ ಸೂಚಿಸಿದ್ದಾರೆ. ಹಿರೇಬಗನಾಳ ಗ್ರಾಮದ ಮಹೇಶ್ ಅನ್ನೋ ರೈತನಿಗೆ ಕರೆ ಮಾಡಿ ದುನಿಯಾ ವಿಜಯ್ ಮಾತನಾಡಿದ್ದಾರೆ. ನಿಮ್ಮ ಹೋರಾಟದ ಬಗ್ಗೆ ನನಗೆ ಬಹಳ ಖುಷಿ ಇದೆ. ಕೆಲಸದ ಒತ್ತಡದಿಂದ ನನಗೆ ನೇರವಾಗಿ ಹೋರಾಟಕ್ಕೆ ಬರೋದಕ್ಕಾಗ್ತಿಲ್ಲ. ನನ್ನ ಸಂಪೂರ್ಣ ಬೆಂಬಲ ನಿಮಗಿದೆ ಅಂತ ದುನಿಯಾ ವಿಜಯ್ ಬೆಂಬಲಿಸಿದ್ದಾರೆ. ಕಾರ್ಖಾನೆಗಳಿಂದ ಬರೋ ಹೊಗೆಯಿಂದ ಬೆಳೆಗಳು ಕಪ್ಪು ಬಣ್ಣಕ್ಕೆ ತಿರುಗಿವೆ. ಮನೆಯಲ್ಲಿ ಕಪ್ಪು ಧೂಳಿನಿಂದ ಹಿರೇಬಗನಾಳ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಈ ಹಿನ್ನೆಲೆ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದು ದುನಿಯಾ ವಿಜಯ್ ಗ್ರಾಮಸ್ಥರ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಮತ್ತು ಸುಳ್ಳು ಭಾಷಣ ಮಾಡಿದ ಆರೋಪದ ಅಡಿ ಕೆಪಿಸಿಸಿ ರಾಜ್ಯ ವಕ್ತಾರರ ವಿರುದ್ಧ ದೂರು ನೀಡಲಾಗಿದೆ. ವಕೀಲ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರ ಸುಧೀರ್ ಕುಮಾರ್ ಮುರೋಳಿ ವಿರುದ್ಧ ದೂರು ದಾಖಲಾಗಿದೆ. ಎಪ್ಸ್ಟೀನ್ ಫೈಲ್ಸ್ ಮತ್ತು ಪಾಕಿಸ್ತಾನ ಭೇಟಿಯ ಕುರಿತು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಎಂಬ ಆರೋಪ ಇದೆ. ಚಿಕ್ಕಮಗಳೂರಿನ ಶೃಂಗೇರಿ ಠಾಣೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ದೂರು ನೀಡಿದೆ. ಪುತ್ತೂರಿನ ಜೈನ ಭವನದಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಹೋಗಿ ನವಾಜ್ ಶರೀಫ್ ಜೊತೆ ಬಿರಿಯಾನಿ ತಿಂದು ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಭಾಷಣವು ಪ್ರಧಾನಿ ಹುದ್ದೆಗೆ ಹಾಗೂ ಬಿಜೆಪಿಯ ಘನತೆಗೆ ಚ್ಯುತಿ ತರುವಂತಿದೆ ಅಂತ ಸುಧೀರ್ ಕುಮಾರ್ ಮುರೋಳಿ ವಿರುದ್ಧ ದೂರು ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.